ನೋಡಿ ಎಷ್ಟು ತಟ್ಟೆನೇ ಎಷ್ಟೊಂದು ಕಲರ್ಫುಲ್ ಆಗಿದೆ ಅಂತ. ಈ ಥರ ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಶಾವಿಗೆ ಬಾತಲ್ಲ ಇದು, ಶಾವಿಗೆ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ, ಉಪ್ಪಿನಕಾಯಿ, ಮಾವಿನಹಣ್ಣು, ತೊಕ್ಕು ಮತ್ತು ಮೊಸರು. ಇನ್ನೇನು ಬೇಕು ಹೇಳಿ, ತಿಂಡಿಗೆ ಈ ಥರ ಕೊಟ್ಟರೆ ಎಲ್ಲರೂ ಕೂಡ ಇಷ್ಟವಾಗಿ ತಿನ್ನುವಂತಹ ತಿಂಡಿ ಇದು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ಹೊಸ ವಿಡಿಯೋ ಏನಿದೆ ಅಂತ ನೋಡೋಣ. ಶಾವಿಗೆಯ ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಕೇಳಿದ್ದೀವಲ್ವ, ಶಾವಿಗೆ ಬಾತು, ಶಾವಿಗೆ ಉಪ್ಪಿಟ್ಟು. ಶಾವಿಗೆನಲ್ಲೂ ಕೂಡ ಚಿತ್ರಾನ್ನವನ್ನು ಮಾಡ್ಬೋದು, ನಿಂಬೆಹಣ್ಣನ್ನು ಉಪಯೋಗಿಸ್ಕೊಂಡು. ಇದಕ್ಕೆ ಟೊಮೆಟೊ, ತರಕಾರಿ ಏನೂ ಬೇಕಾಗಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಜಾಸ್ತಿ ಪದಾರ್ಥಗಳು ಕೂಡ ಬೇಕಾಗಿಲ್ಲ. ಬನ್ನಿ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಫಸ್ಟಿಗೆ ನಾನು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ. ಇವಾಗ ನೀರನ್ನು ಬಿಸಿ ಮಾಡ್ಕೊಳ್ಳೋಣ. ಈ ನೀರು ಚೆನ್ನಾಗಿ ಕುದಿಬೇಕು. ಕುದಿರೋಂಥ ನೀರಿಗೆ ಶಾವಿಗೆನ ಹಾಕ್ಕೊಳ್ತೀನಿ ನಾನು. ನೀರಿನಲ್ಲಿ ಫಸ್ಟು ಶಾವಿಗೆನ ಬೇಯಿಸ್ಕೊಂಡ್ಬಿಟ್ಟು ಆಮೇಲಿಂದ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಫಸ್ಟು ನೀರು ಕಾಯಲಿ, ನೀರು ಕಾದ್ಮೇಲೆ ಶಾವಿಗೆ ಹಾಕ್ಕೊಳ್ತೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ. ಚೆನ್ನಾಗಿ ಬಿಸಿಯಾಗಲಿ ನೀರು. ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ. ಅದರೊಳಗಡೆಗೆ ನಾನು ಈ ಶಾವಿಗೆನ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಒಂದ್ಸಲ ಕೈ ಆಡಿಸ್ಕೋಬೇಕು. ಬೇಯಬೇಕು ಸ್ವಲ್ಪ ಚೆನ್ನಾಗಿ. ಈಗ ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನು. ಒಗ್ಗರಣೆ ಮಾಡ್ಕೊಳ್ಳೋಣ. ಶಾವಿಗೆ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಹೋಟೆಲೆಲ್ಲ ಮಾಡ್ತಾರಲ್ಲ ಅದೇ ರೀತಿ ಮಾಡ್ತೀನಿ ನಾನು. ಅಲ್ಲಿ ತರಕಾರಿ ಕೂಡ ಹಾಕಿರಲ್ಲ, ಅದೇ ರೀತಿ ಮಾಡಿರ್ತಾರೆ. ತರಕಾರಿ ಹಾಕಿರೋದು ಕೂಡ ಇರುತ್ತೆ. ಈಗ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ತೀನಿ, ಹಾಗೂ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ, ಹಾಗೂ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಇದೆಲ್ಲನೂ ಕೂಡ ಈ ಥರ ರೀತಿ ತಯಾರಿಸ್ಕೊಳ್ತೀನಿ. ಇವಾಗ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಹಾಗೂ ಈರುಳ್ಳಿ ಕೂಡ ಹಾಕ್ಕೊಳ್ತೀವಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕೋಣ ಲಾಸ್ಟಲ್ಲಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ. ಶಾವಿಗೆಗೂ ಕೂಡ ಉಪ್ಪನ್ನು ಹಾಕಿದ್ದೀನಿ.
ಈಗ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳೋಣ. ಕಾಯಿ ತುರಿ ನೋಡಿ ತುರಿದು ರೆಡಿ ಇಟ್ಕೊಂಡಿದ್ದೀನಿ. ಬಿಸಿಗೆ ಹಾಕೊಂಬಿಡೋಣ, ಆಮೇಲೆ ಹಾಕಿದ್ರೆ ತೆಂಗಿನಕಾಯಿ ಬೆಂದ್ಕೊಳ್ಳೋದಿಲ್ಲ. ನಾನು ಸಾಮಾನ್ಯ ತೆಂಗಿನಕಾಯಿನ ಹಸಿದು ಹಾಕಬೇಕಾದ್ರೆ ಕೆಲವೊಂದಕ್ಕೆ ಹಸಿದು ಹಾಕ್ತೀನಿ, ಕೆಲವೊಂದಕ್ಕೆ ಈ ಥರ ಬೇಯೋದ್ರೊಳಗಡೆಗೆ ಹಾಕೊಂಬಿಡ್ತೀನಿ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹೆಚ್ಚಿಗೆ ಹೊತ್ತು ಪದಾರ್ಥನ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ. ಒಂದು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸೋಣ. ಈಗ ಒಂದು ಅರ್ಧ ಸ್ಪೂನಷ್ಟು ಹಳದಿನ ಸೇರಿಸ್ಕೊಳ್ಳೋಣ, ಅರಿಶಿಣದ ಪುಡಿಯನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಚೆನ್ನಾಗಿ ಆರ್ಕೊಳ್ಬೇಕು. ಆರ್ಕೊಂಡ್ಮೇಲೆ ಶಾವಿಗೆನ ಹಾಕಿ ಕಲಸೋಣ. ಚಿತ್ರಾನ್ನ ರೆಡಿ ಆಗುತ್ತೆ. ನೋಡಿ, ನಿಂಬೆಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡಿರೋಂಥ ನಿಂಬೆಹಣ್ಣೆ ರಸನ ಇವಾಗ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಶಾವಿಗೆ ಹಾಕ್ಬಿಟ್ಟು ಬೇಕಾದರೆ ಸೇರಿಸ್ಕೊಳ್ಬೋದು, ಆದರೆ ನಾನು ಈಗಲೇ ಸೇರಿಸ್ತೀನಿ. ನೋಡಿ ಶಾವಿಗೆ ಎಷ್ಟು ಬಿಡಿ ಬಿಡಿಯಾಗಿದೆ ಅಂತ. ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪನ್ನು ಹಾಕಿ ಬಿಸಿ ನೀರಲ್ಲಿ ಈ ಥರ ಕುದಿಸಿ ನೀರನ್ನೆಲ್ಲ ಬಸಿದು ತೆಗೆದಿಟ್ಕೊಂಡಿರೋದು. ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ ಅಂದರೆ ಅಷ್ಟು ಬಿಡಿ ಬಿಡಿಯಾಗಿದೆ. ಬೆಂದಿದೆ ಅಷ್ಟೆಲ್ಲ, ಬೆಂದಿರಬೇಕು. ನೋಡಿಕೊಂಡು ನೀರನ್ನು ಬಗ್ಸ್ಬೇಕು ನಾವು, ಬೆಂದಿದೆಯಾ ಅಂಥೇಳಿ. ಒಂದ್ಸಲಿ ಒಂದು ಎಳೆಯನ್ನು ತಗೊಂಡು ಈ ಥರ ನೋಡಬೇಕು. ಬೆಂದಿದ್ರೆ ಚೆನ್ನಾಗಿ ನೀಟಾಗಿ ಕಟ್ಟಾಗುತ್ತೆ. ಬೆಂದಿಲ್ದೇ ಹಾಗೆ ಮಾಡಬಾರ್ದು. ಇವಾಗ ಇದನ್ನು ನಾನು ಒಗ್ಗರಣೆ ಒಳಗಡೆಗೆ ಹಾಕ್ಕೊಳ್ತೀನಿ. ಇವಾಗ ನೋಡಿ, ನಾನು ಇದಕ್ಕೆ ಹಾಕ್ಕೊಳ್ತೀನಿ ಶಾವಿಗೆನ. ಇನ್ನು ದೊಡ್ಡ ಬಾಣಲಿ ಬೇಕಾದರೂ ಇಟ್ಕೊಳ್ಬೋದು. ನಾನು ಚಿಕ್ಕದು ಇಟ್ಕೊಂಡ್ಬಿಟ್ಟಿದ್ದೀನಿ ಇವತ್ತು, ಪರವಾಗಿಲ್ಲ, ಸಾಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಾಯಿ ತುರಿನ ಬೇಕಾದರೆ ಮೇಲೆ ಬೇಕಾದರೂ ಹಾಕ್ಕೊಳ್ಳಿ ನೀವು. ನಾನು ಸಾಮಾನ್ಯವಾಗಿ ಕಾಳಿನ ಸೊಪ್ಪು ಕಾಳು ಪಲ್ಯ ಮಾಡಿದಾಗ ಮೇಲೆ ಹಾಕ್ತೀನಿ. ಇದಕ್ಕೆಲ್ಲ ಸ್ವಲ್ಪ ಬೇಯಿಸ್ಕೊಂಡ್ಬಿಡ್ತೀನಿ. ಖಾರ ಎಲ್ಲ ಕೆಳಗಡೆ ಇರುತ್ತೆ, ಅದರಿಂದ ನೀಟಾಗಿ ಈ ಥರ ತೆಗೆದುಕೊಂಡು ಮೇಲ್ಗಡೆಗೆ ಕಲಸಿ ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ, ಶಾವಿಗೆ ಚಿತ್ರಾನ್ನ ರೆಡಿ ಆಯಿತು. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈ ಥರ ಸುಮ್ಮನೆ ಒಂದು ಗಾರ್ನಿಷಿಂಗ್ ಅಂತ, ಅಲಂಕಾರಕ್ಕೆ ಅಂತ ಆವಾಗಲೇ ಹಾಕಿದ್ದೀನಿ. ನೋಡಿ, ರೆಡಿ ಆಯಿತು. ಕಲರ್ಫುಲ್ಲಾಗಿ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಜಾಸ್ತಿ ಯಾವುದೇ ರೀತಿಯ ಪದಾರ್ಥಗಳನ್ನು ಇದಕ್ಕೆ ಹಾಕಿಲ್ಲ. ನಿಂಬೆಹಣ್ಣು ಮತ್ತು ಈರುಳ್ಳಿ ಹಾಕಿದ್ದೀನಿ, ಮತ್ತು ಒಗ್ಗರಣೆ ಸಾಮಾನು ಅಷ್ಟೇ ಬೇಕಾಗಿರೋದು. ನೋಡಿ
ಎಷ್ಟು ಬಿಡಿ ಬಿಡಿಯಾಗಿದೆ ಅಂತ. ಮುದ್ದೆ ಆಗಿಲ್ಲ, ಮುದ್ದೆ ಆಗಬಾರ್ದು, ಮುದ್ದೆ ಆದರೆ ಚೆನ್ನಾಗಿ ಅನಿಸಲ್ಲ ಚಿತ್ರಾನ್ನ. ಇವಾಗ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಹೆಚ್ಕೊಳ್ಳೋದಕ್ಕೆ ಮಾವಿನ ಹಣ್ಣು ಕೂಡ ಇದೆ. ಈಗ ಉಪ್ಪಿನಕಾಯಿ, ಈಗ ಉಪ್ಪಿಟ್ಟನ್ನು ಕೂಡ ಬಡಿಸ್ಕೊಳ್ಳೋಣ. ಇವಾಗ ನೋಡಿ, 1 ಕಪ್ಪಷ್ಟು ಮೊಸರು ಕೂಡ ಇಡ್ತೀನಿ. ನೋಡಿ ಎಷ್ಟು ತಟ್ಟೆನೇ ಎಷ್ಟೊಂದು ಕಲರ್ಫುಲ್ಲಾಗಿದೆ ಅಂತ. ಈ ಥರ ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಶಾವಿಗೆ ಬಾತಲ್ಲ ಇದು, ಶಾವಿಗೆ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ, ಉಪ್ಪಿನಕಾಯಿ, ಮಾವಿನಹಣ್ಣು, ತೊಕ್ಕು ಮತ್ತು ಮೊಸರು. ಇನ್ನೇನು ಬೇಕು ಹೇಳಿ, ತಿಂಡಿಗೆ ಈ ಥರ ಕೊಟ್ಟರೆ ಎಲ್ಲರೂ ಕೂಡ ಇಷ್ಟವಾಗಿ ತಿನ್ನುವಂತಹ ತಿಂಡಿ ಇದು. ಶಾವಿಗೆನಲ್ಲೂ ಕೂಡ ಹೇಗೆ ಚಿತ್ರಾನ್ನ ಮಾಡೋದು, ನಿಂಬೆಹಣ್ಣನ್ನು ಹಾಕಿ ಯಾವುದೇ ತರಕಾರಿ ಕೂಡ ಹಾಕ್ದೇನೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಈಸಿಯಾಗಿರುತ್ತೆ. ಜಾಸ್ತಿ ಪದಾರ್ಥಗಳು ಕೂಡ ಅದಕ್ಕೆ ಬೇಕಾಗಲ್ಲ. ನಿಮಗೆ ಬೇಕಾದಂಥ ಯಾವುದಾದ್ರು ಶಾವಿಗೆನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವ ಶಾವಿಗೆನ ಉಪಯೋಗಿಸ್ತೀರಾ ಅದನ್ನೇ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು.